ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಸಿರ್ಸಿ ಭಾಗಕ್ಕೆ ಬಂದಿದ್ದೀವಿ. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಒಂದು ಸುಪ್ರಸಿದ್ಧವಾದಂತಹ ಒಂದು ಇದರಲ್ಲಿ, ಯಾಕಂದರೆ ಸಿರ್ಸಿ ಕೂಡ ಒಂದು ತಾಲೂಕಿನಲ್ಲಿ ಈಗಾಗಲೇ ನಮ್ಮ ಜಗನ್ಮಾತೆಯಾದಂತಹ ಸಿರ್ಸಿಯ ಮಾರಕಾಂಬೆ ಏನು ನಮ್ಮ ರಾಜ್ಯದ ದಕ್ಷಿಣ ಭಾರತದ ಸುಪ್ರಸಿದ್ಧ ದೇವಾಲಯ ಎಂದೇ ಪ್ರಖ್ಯಾತಿಯನ್ನು ಪಡೆದಂತಹ ಬರುವಂತಹ ವರ್ಷ ಏನು 2 ವರ್ಷಕ್ಕೊಂದು ಸಾರಿ ಈ ಜಾತ್ರೆ ನಡೀತದೆ. ಜಾತ್ರೆಯ ವಿಶೇಷತೆ ಏನಂತ ಕೇಳಿದ್ರೆ, ಯಾಕಂದರೆ ಎಲ್ಲ ಜನಾಂಗದವರು ಎಲ್ಲ ಸಮಾಜದವರು ಈಗಾಗಲೇ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸುವುದು ಅದೊಂದು ವಿಶೇಷ. ಆ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥದ್ದು ಈ ಸಿರ್ಸಿ ಜಾತ್ರೆ ದಕ್ಷಿಣ ಭಾರತದ ಒಂದು ಸುಪ್ರಸಿದ್ಧ ಜಾತ್ರೆ ಎಂದು ಕೂಡ ಪ್ರಖ್ಯಾತಿಯಾಗಿದೆ. ಮತ್ತು ಸಿರ್ಸಿ ತಾಲೂಕಿನಲ್ಲಿ ಏನಾಗ್ತದೆ ಕೇಳಿದ್ರೆ ಮತ್ತು 10 ಹಲವು ಪ್ರವಾಸಿ ತಾಣಗಳಿದ್ದಾವೆ. ಅದರಲ್ಲೂ ಒಂದು ಪ್ರಮುಖವಾದ ಪ್ರಮುಖ ತಾಣ ಈ ನಮ್ಮ ರಾಜ್ಯದಲ್ಲಿ ಅಂದರೆ ನಮ್ಮ ಸಿರ್ಸಿ ಮಾರಿಕಾಂಬೆ ಒಂದು ದೇವಾಲಯ. ಈ ದೇವಾಲಯ ಶಕ್ತಿಯುತವಾದ ದೇವತೆ ಇಲ್ಲಿ ಜೀವಂತವಾಗಿ ನೆಲೆಸಿರುತ್ತಾಳೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಇದಕ್ಕೆ ಹೇಳ್ತಾ ಇದ್ದೆ.